ವಿಕಸಿತ ಭಾರತವನ್ನು ನಿರ್ಮಿಸಲು ರಾಜಕೀಯ ಸ್ಥಿರತೆ ಮತ್ತು ಬಲವಾದ ಆರ್ಥಿಕತೆ ಮಾತ್ರವಲ್ಲದೆ ಆರೋಗ್ಯಕರ, ವಿದ್ಯಾವಂತ ಮತ್ತು ಜವಾಬ್ದಾರಿಯುತ ನಾಗರಿಕರೂ ಬೇಕು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಸಬಲೀಕೃತ ಭಾರತಕ್ಕಾಗಿ ಕರ್ಮಯೋಗದ ಕುರಿತಾದ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಉದ್ದೇಶಿಸಿ ರಾಷ್ಟ್ರಪತಿ ಜನರ ಸಕ್ರಿಯ ಭಾಗವಹಿಸುವಿಕೆ ಇಲ್ಲದೆ ಯಾವುದೇ ರಾಷ್ಟ್ರೀಯ ಉದ್ದೇಶವನ್ನು ಸಾಧಿಸುವುದು ಕಷ್ಟಕರವಾಗುತ್ತದೆ ಎಂದು ಹೇಳಿದರು. ಭಾರತವು ಆಧ್ಯಾತ್ಮದ ಭೂಮಿ. ಇಲ್ಲಿ ಮಹಾಸಂತರು ಜನಿಸಿದ್ದಾರೆ. ಅವರು ತೋರಿರುವ ಮಾರ್ಗದಲ್ಲಿ ಮುನ್ನಡೆಯುವುದು ಇಂದಿನ ಅಗತ್ಯವಾಗಿದೆ ಎಂದರು. ಸಮತೋಲಿತ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಪ್ರಗತಿಯನ್ನು ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಸಂಯೋಜಿಸಬೇಕು ಎಂದರು. ಆರ್ಥಿಕ ಬೆಳವಣಿಗೆಯು ಸಮೃದ್ಧಿಯನ್ನು ತರುತ್ತದೆ ಮತ್ತು ತಾಂತ್ರಿಕ ಪ್ರಗತಿಯು ನಾವೀನ್ಯತೆ, ದಕ್ಷತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಉತ್ತೇಜಿಸುತ್ತದೆ ಹಾಗೂ ಅವು ಒಟ್ಟಾಗಿ ಸಮೃದ್ಧ ರಾಷ್ಟ್ರದ ಅಡಿಪಾಯವನ್ನು ಹಾಕುತ್ತವೆ ಎಂದು ರಾಷ್ಟ್ರಪತಿಗಳು ಹೇಳಿದರು. ಫಲಿತಾಂಶಗಳನ್ನು ಬದಿಗಿಟ್ಟು ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಕೆಲಸ ಮಾಡುವತ್ತ ಗಮನ ಹರಿಸಬೇಕಿದೆ ಎಂದು ಹೇಳಿದರು. ये लोगों के तक पहुंचेगा। लोग इसी मूल्य आधारित जीवन जीने के लिए प्रयास करेंगे और भारत जो सोने का चिड़िया थे, भारत विश्व गुरु था, मुझे लगता है वो समय जरूर वापस आएगा।